ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ನೀಡಿರುವಂತದ್ದು. ಈ ಸಂಬಂಧ ಈಗ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಂತಹ ಲಕ್ಷ್ಮೀ ಅಯ್ಯಂಗಾರ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಈಗ ಒಂದು ದೊಡ್ಡ ಪ್ರಕರಣ ಇದು ಅಂತ ಹೇಳ್ಬೋದು. ಮೊದಲ ಪ್ರತಿಕ್ರಿಯೆ ಏನಿದೆ ಮೇಡಮ್ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ? ಈಗ ನಾವು ಲೋಕಾಯುಕ್ತ ಮೈಸೂರ್ಗೆ ನಾವು ನೋಡ್ಬೇಕು ಅವರು ಎಷ್ಟು ಬೇಗ ಈ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ, ಯಾವತ್ತು FIR ರಿಜಿಸ್ಟರ್ ಮಾಡ್ತಾರೆ. 3 ತಿಂಗಳ ಒಳಗಡೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ಬೇಕು ಅವರು. ನೋಡೋಣ ಏನಾಗುತ್ತೆ ಅಂತ. ಪ್ರಮುಖವಾಗಿ ಈ ಒಂದು ಸಿದ್ದರಾಮಯ್ಯ ಅವರ ವಿರುದ್ಧದ ತನಿಖೆಗೆ ಕೋರ್ಟ್ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಿ, ಪ್ರಮುಖ ಅಂಶಗಳನ್ನ ಉಲ್ಲೇಖಿಸಿ ಇವತ್ತು ಲೋಕಾಯುಕ್ತರಿಗೆ ತನಿಖೆಗೆ ಆದೇಶವನ್ನು ನೀಡಿದೆ ಮೇಡಮ್? ಅವರು ಫ್ರಮ್ ದ ಬಿಗಿನಿಂಗ್ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಹೇಗೆ ಡಿನೋಟಿಫಿಕೇಶನ್ಗೆ ಕೇಳ್ಕೊಂಡ್ರು ಅಲ್ಲಿಂದ ಶುರು ಮಾಡಿ 14 ಸೈಟ್ಸ್ ಕೊಟ್ಟಿರೋದು ಅಲ್ಲಿ ತನಕ ಅವರು ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಅದು ಸಂಬಂಧಪಟ್ಟಿದ್ದು ದಾಖಲೆ ಎಲ್ಲ ಕೋರ್ಟ್ ಅಲ್ಲಿ ಇದೆ. ಸೊ ಕೋರ್ಟ್ ವಾಸ್ ಕನ್ವಿನ್ಸ್ ದಟ್ ಅ ಕೇಸ್ ಇಸ್ ಮೇಡ್ ಔಟ್. ನಮ್ಗೆ ಆನರಬಲ್ ಗವರ್ನರ್ನು ಹಿಸ್ ಎಕ್ಸಲೆನ್ಸಿ ಅವರು ಇದು ಸ್ಯಾಂಕ್ಷನ್ ಮಾಡಿ ಕೊಟ್ರು. ಸೊ ಈಗ ಅವರು ಲೋಕಾಯುಕ್ತಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ 3 ತಿಂಗಳ ಒಳಗಡೆ ಮಾಡ್ಬೇಕು ಅಂತ. ನೋಡೋಣ. ಅಂದ್ರೆ ಸಿಎಂ ಅವರು ಹೇಳ್ತಾ ಇದ್ದು ಬದಲಿ ನಿವೇಶಗಳನ್ನ ತೆಗೆದುಕೊಂಡಿದೀವಿ, ನಮ್ಮ ಭೂಮಿ ಕಳ್ಕೊಂಡಿದ್ವು, ಅದಕ್ಕೆ ನಾವು ಬದಲಿ ನಿವೇಶಗಳನ್ನ ತೆಗೆದುಕೊಂಡಿದ್ವಿ, ಹೀಗಾಗಿ ನಮ್ದೇನೋ ತಪ್ಪಿಲ್ಲ, ಯಾವುದೇ ಹಗರಣ ನಡೆದಿಲ್ಲ ಅಂತ ಹೇಳಿ ಸಿಎಂ ಸ್ಟ್ಯಾಂಡ್ ಆಗ್ತಿರೋದು. ಅದ್ರ ಸಂಬಂಧಪಟ್ಟಂತೆ ಏನು? ಈಗ ಕಾಂಪನ್ಸೇಟರಿ ಸೈಟ್ಸ್ ನಮ್ಮ ಜಮೀನ ತಗೊಂಡ್ರು ಅಂತ ಅವ್ರ ಜಮೀನ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಫ್ಲೋ ಆಫ್ ಟೈಟಲ್ ಇಲ್ಲ. ನೆಕ್ಸ್ಟ್ ಲೆಟ್ಸ್ ಅಸ್ಯೂಮ್ ದಟ್ ಇಟ್ ಇಸ್ ದೇರ್ ಲ್ಯಾಂಡ್. ಆವಾಗ ಅವ್ರಿಗೆ ಎಲ್ಲಿ ಆ ಲ್ಯಾಂಡ್ ಅಲಾಟ್ಮೆಂಟ್ ಆಗ್ಬೇಕು, ದೇವನೂರು 3rd ಫೇಸ್ ಅಲ್ಲಿ ಅವ್ರು ಅಕ್ವಿಸಿಷನ್ ಮಾಡ್ಕೊಂಡಿರೋದು ಜಾಗದಲ್ಲಿ ಅವ್ರಿಗೆ ಕಾಂಪನ್ಸೇಟರಿ ಸೈಟ್ಸ್ ಕೊಡ್ಬೇಕು. ಬೇರೆ ಕಡೆ ವಿಜಯನಗರ್ ಹೋಗಿ ಪ್ರೈಮ್ ಏರಿಯಾ ಅಲ್ಲಿ ದೊಡ್ಡ ಸೈಟ್ಸ್ 14 ಸೈಟ್ ಕೊಟ್ರೆ ಆನರಬಲ್ ಚೀಫ್ ಮಿನಿಸ್ಟರ್ನೇ ಹೇಳಿದ್ರು ಆಯ್ತು ವಾಪಸ್ ತಗೊಳ್ಳಿ, 60 ಕೋಟಿ ವಾಪಸ್ ಕೊಡಿ ನನ್ಗೆ ಅಂತ. ಈಗ ನೀವು ಅಲ್ಲಿ ದೇವನೂರು ಹೋಗಿ ಅದೇ ಸೈಟ್ಸ್ ನ ಎಷ್ಟು ವ್ಯಾಲ್ಯೂಯೇಷನ್ ಅಂತ ನೋಡಿ, ಅಷ್ಟು ಬರೋಲ್ಲ. ಅಂದ್ರೆ ಪ್ರಮುಖವಾಗಿ ಸಾಮಾನ್ಯ ಜನರಿಗೂ ಸಹ ಡೌಟ್ ಇರುವಂತದ್ದು, ಸಿಎಂ ಅವರ ಪತ್ನಿ ಹೆಸರಲ್ಲಿದೆ, ಸಿಎಂ ಅವರ ಬಾಮೈದ ಇದನ್ನ ಕೊಟ್ಟಿರುವಂತದ್ದು. ಆದ್ರೆ ಸಿಎಂ ಅವರ ಪಾತ್ರ ಏನು? ಅವರು ಬರೀ ಕೇವಲ ಸಿಎಂ ಆಗಿದ್ದಾಗ DCM ಆಗಿದ್ದ ಕಾರಣಕ್ಕಾಗಿ ಇದೊಂದು ಪ್ರಭಾವ ಬಳಸಿರುವಂತಹ ಆರೋಪ, ಇದೆಷ್ಟು ಸತ್ಯ ಅನ್ನೋದು ಜನರಲ್ಲಿರುವಂತಹ ಪ್ರಶ್ನೆ. ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಈಗ ನಾವು ಫ್ಲೋ ಆಫ್ ಟೈಟಲ್ ಆವಾಗಿಂದ ನಾವು ಹೇಳ್ತಾ ಇದೀವಿ, ಅವ್ರಿಗೆ ಗಿಫ್ಟ್ ಡೀಡ್ ಬಂದಿರ್ಬೋದು, ಗಿಫ್ಟ್ ಡೀಡ್ ಸರಿಗಿದೆಯೋ ಇಲ್ವೋ ಅಂತ ಅದು ಮೊದಲು ನೋಡ್ಬೇಕು. ಅವ್ರ ಬ್ರದರ್ಗೆ ಹೆಂಗ್ ಬಂತು, ಇದೆಲ್ಲ ಸೆಟಪ್ ಆಗಿರೋದು. ಇದು ಚೀಫ್ ಮಿನಿಸ್ಟರ್ ರೋಲು ದೇವರಾಜು ಇಂದ ಶುರು ಆಗಿರೋದು. ಅವ್ರಿಗೂನು ಎಲ್ಲಿಂದಾನೋ ಸ್ಟಾರ್ಟಿಂಗ್ ಪಾಯಿಂಟ್ ಬೇಕಾಗಿರುತ್ತಲ್ವಾ. ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ದೇವರಾಜುನ ಇಟ್ಕೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಂಡಿದ್ದಾರೆ. ಅವರು ಪವರ್ ಅಲ್ಲಿ ಇರುವಾಗಾನೇ ಇದೆಲ್ಲ ನಡೀತು. ಯಾವ ಟೈಮ್ ಅಲ್ಲಿ ಅವರು ಆಕ್ಚುಲಿ ಲಾಸ್ಟ್ ಇಸ್ ಎಲೆಕ್ಷನ್ಸ್, ಆವಾಗ ಜನತಾದಲ್ಲಿ ಜಾಯಿನ್ ಮಾಡ್ಬಿಟ್ಟು ಆ ಟೈಮ್ ಅಲ್ಲಿ ಲಾಸ್ಟ್ ಎಲೆಕ್ಷನ್ಸ್, ಆವಾಗ ಏನ್ ನಡೆದಿಲ್ಲ. ಅವರು ಯಾವಾಗ ಹೀಸ್ ಅನ್ MLA ಆರ್ ಡೆಪ್ಟಿ CM ಆರ್ ಫೈನಲಿ ಆಸ್ ಚೀಫ್ ಮಿನಿಸ್ಟರ್, ಆವಾಗಾನೇ ಎಲ್ಲ ನಡೆದಿದೆ. ಈಗ ಒಂದು ತೀರ್ಪು ಸಮಾಧಾನ ತಂದಿದೆಯಾ? ಲೋಕಾಯುಕ್ತ ತನಿಖೆ ಕೊಟ್ಟರದ ಅಥವಾ ಬೇರೆ ತನಿಖಾ ಸಂಸ್ಥೆ ಕೊಡ್ಬೇಕಾಗಿತ್ತಾ? ಇಲ್ಲ ಮುಂದೆ ಏನಾದ್ರೂ ಇದ್ರ ಬಗ್ಗೆ ಹೋಗ್ತೀರಾ? ಹೇಗಿರುತ್ತೆ ನಮ್ಮ ಮುಂದಿನ ಪ್ರಕ್ರಿಯೆ? ಈಗ ನಮ್ಗೆ ವಿ ಆರ್ ಕ್ವೈಟ್ ಸ್ಯಾಟಿಸ್ಫೈಡ್ ವಿತ್ ದಿ ಆರ್ಡರ್. ಅವರು ಲೋಕಾಯುಕ್ತ ಇಫ್ ದೇ ಆಕ್ಟ್ ಇನ್ ಅ ಜಸ್ಟ್ ಅಂಡ್ ಫೇರ್ ಮ್ಯಾನರ್, ದಟ್ ಇಸ್ ಆಲ್ ವಿ ರಿಕ್ವೈರ್. ನಮ್ಗೇನು ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಔಟ್ ಆಫ್ ದಿ ಆರ್ಡಿನರಿ. ಏನ್ ನಡೆದಿದ್ಯೋ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಮಾಡ್ಲಿ ಅಷ್ಟೇ. ಇದಿಷ್ಟು ದೂರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ಜಗನ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.